ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದ ಟಾಕ್ ಶೋ ಮಜಾ ಟಾಕೀಸ್ ಇತ್ತೀಚೆಗಷ್ಟೇ ಮುಗಿದಿದೆ. ಅಂದುಕೊಂಡಿದ್ದಕ್ಕಿಂತ ಬೇಗನೆ ಈ ಶೋ ಅಂತ್ಯ ಕಂಡಿದೆ. ಆದರೆ ಅದಕ್ಕೂ ಮುನ್ನವೇ ಈ ಶೋನಲ್ಲಿ ಮುತ್ತುಮಣಿಯಾಗಿ ನಟಿಸುತ್ತಿದ್ದ ತರಂಗ ವಿಶ್ವ ಹೊರಬಂದಿದ್ರು. ಇನ್ನು ಮುಂದೆ ಮುತ್ತುಮಣಿಯಾಗಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಸುದೀರ್ಘವಾಗಿ ಬರೆದು ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಆಗ ಕಿರುತೆರೆ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಮಜಾ ಟಾಕೀಸ್ನಿಂದ ಮುತ್ತುಮಣಿ ಅಲಿಯಾಸ್ ತರಂಗ ವಿಶ್ವ ಹೊರಬಂದಿದ್ರು. ಆ ಶೋ ಮೇಲೆ ಅಪಾರ ಅಭಿಮಾನವನ್ನ ಇಟ್ಟುಕೊಂಡಿದ್ರು. ಇನ್ನು ಮಜಾ ಟಾಕೀಸ್ ಬಿಟ್ಟು ಬಂದಂತಹ ಮುತ್ತುಮಣಿ ಪಾತ್ರಧಾರಿ ಹೀಗೆ ಹೇಳ್ತಾರೆ. ಮಜಾ ಟಾಕೀಸ್ನಲ್ಲಿ ವಿಶೇಷವಾದ ಸ್ಥಾನ ಗೌರವ ಸಿಕ್ಕಿತ್ತು. ಮೊದಲಿನಿಂದ ಬಂದಿದ್ದ ಮಜಾ ಟಾಕೀಸ್ ಅತ್ಯದ್ಭುತ. ಇದು ಒಬ್ಬನಿಂದ ಅಲ್ಲ, ಎಲ್ರೂ ಸೇರಿ ಮಜಾ ಟಾಕೀಸ್ ಆಗಿದ್ದು. ಆದ್ರೆ ಇಷ್ಟೆಲ್ಲ ಹೆಸರು ತಂದುಕೊಟ್ಟ ಮಜಾ ಟಾಕೀಸ್ ದಿಢೀರನೆ ಬಿಟ್ಟಿದ್ದೇಕೆ? ಇನ್ನು ಮುಂದೆ ಮುತ್ತುಮಣಿಯಾಗಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ್ದೇಕೆ ಎನ್ನುವುದನ್ನ ಇದೇ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಸೃಜನ್ ಹಾಗೂ ಚಾನೆಲ್ ಅವರ ನಡುವೆ ಏನು ಮಾತುಕತೆ ಆಗಿದೆ ನನಗೆ ಗೊತ್ತಿಲ್ಲ. ಅವರೆಲ್ಲರೂ ಇದ್ರೆ ಮಜಾ ಟಾಕೀಸ್ ಅಂತ ಹೇಳಿದ್ದೆ. ಈಗ ಮಜಾ ಭಾರತ ಹಾಗೂ ಗಿಚ್ಚಿ ಗಿಲಿಗಿಲಿಯಲ್ಲೂ ಇದ್ದಾರೆ. ಅವರೆಲ್ಲರೂ ಅದ್ಭುತವಾದ ಕಲಾವಿದರು. ಆದ್ರೆ ಇದಕ್ಕೆ ಅವರೆಲ್ಲರೂ ಹೊಂದಾಣಿಕೆ ಆಗ್ತಾರಾ? ಅದನ್ನ ನೋಡ್ಬೇಕು. ಯಾಕಂದ್ರೆ ಇದನ್ನ ಗಿಚ್ಚಿ ಗಿಲಿಗಿಲಿಯಾಗಿ ತೆಗೆದುಕೊಳ್ಬೇಕಾ, ಇಲ್ಲ ಮಜಾ ಟಾಕೀಸ್ ಆಗಿ ತೆಗೆದುಕೊಳ್ಬೇಕಾ ಎನ್ನುವ ಗೊಂದಲ ಜನರಲ್ಲಿ ಮೂಡುತ್ತೆ. ಜನರು ಕೇಳಿದ ಪ್ರಶ್ನೆನೂ ಅದೇನೆ, ನನ್ನಲ್ಲಿ ಹುಟ್ಟಿಕೊಂಡ ಪ್ರಶ್ನೆನೂ ಅದೇನೆ ಆಗಿತ್ತು ಎಂದು ತರಂಗ ವಿಶ್ವ ಹೇಳ್ತಾರೆ. ಹಾಗೆ ಮಜಾ ಟಾಕೀಸ್ ನಲ್ಲಿ ಡಬಲ್ ಮೀನಿಂಗ್ ಹೆಚ್ಚಿತ್ತು. ಇದರಿಂದ ನನಗೆ ತುಂಬಾನೇ ನೆಗೆಟಿವ್ ಆಯ್ತು. ಹೀಗಾಗಿ ಮಜಾ ಟಾಕೀಸ್ ನಿಂದ ಹೊರಬಂದಿದ್ದಾಗಿ ತಿಳಿಸಿದ್ದಾರೆ. ನನಗೆ ಹೊರಗಡೆಯಿಂದ ಡಬಲ್ ಮೀನಿಂಗ್ ಎನ್ನುವ ರಿಪೋರ್ಟ್ ಬರ್ತಾ ಇತ್ತು. ನಾನೇ ಮಾತನಾಡುವುದಕ್ಕೆ ಸಾಧ್ಯ, ನಾನೊಬ್ಬ ಪಾತ್ರಧಾರಿ. ಈ ಬಾರಿ ನನಗೆ ಮಜಾ ಟಾಕೀಸ್ ನ ಪ್ರಕಾರ ಇಲ್ಲ ಅಂತ ಅನಿಸಿತು. ಅದು ನನಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಯ್ತು. ಒಂದು ದುಡ್ಡಿನಲ್ಲಿ ಖುಷಿಯಾಗಿರ್ಬೇಕು, ಇನ್ನೊಂದು ಕೆಲಸದಲ್ಲಿ ಖುಷಿಯಾಗಿರ್ಬೇಕು. ನನಗೆ ಎರಡರಲ್ಲೂ ಮಿಸ್ ಹೊಡಿತಾ ಇತ್ತು. ಈ ಬಾರಿ ಮಾತ್ರ ಎಲ್ಲೋ ಒಂದು ಕಡೆ ಅಂತರವಿದೆ ಅಂತ ಅನಿಸಿತು. ಯಾರಿಗೂ ನೋವಾಗದ ರೀತಿಯಲ್ಲಿ ಇಷ್ಟು ವರ್ಷ ಮಜಾ ಟಾಕೀಸ್ ಒಳ್ಳೆ ಹೆಸರು ತಂದುಕೊಟ್ಟಿದೆ. ಆ ಒಳ್ಳೆ ಹೆಸರು ಇಟ್ಟುಕೊಂಡು ಆಚೆ ಬಂದು ಬಿಡೋಣ ಅಂತ ಯೋಚನೆ ಮಾಡಿ ಒಂದು ಪೋಸ್ಟ್ ಹಾಕಿದೆ. ಇನ್ನು ಮುಂದೆ ಮುತ್ತುಮಣಿಯಾಗಿ ಕಾಣಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಮುತ್ತುಮಣಿ ಅವರು ಮಜಾ ಟಾಕೀಸ್ ಅನ್ನ ಬಿಟ್ಟಿದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.